ದಶರಥರವರ ಮುಖದಲ್ಲಿ ಆಶ್ಚರ್ಯವನ್ನು ಗಮನಿಸಿದ ಅವನು ಕೊನೆಗೆ ಆ ಪ್ರದೇಶದ ಬಗ್ಗೆ ಹೇಳೋದಕ್ಕೆ ಒಪ್ಕೋತಾನೆ. ಮಹಾರಾಜ, ಅದು ಮಾನವರಿಗೆ ನಿಷಿದ್ಧವಾದ ಪ್ರದೇಶ. ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಮ್ಮ ಪೂರ್ವಜರು ಆ ಪ್ರದೇಶಕ್ಕೆ ಸಂಬಂಧಪಟ್ಟಿರೋ ಈ ತಾಳೆಪತ್ರ ಗ್ರಂಥವನ್ನು ಈ ಭೂಪಟದ ಜೊತೆಗೆ ಯಾರಿಗೂ ಸಿಗ್ಬಾರ್ದು ಅಂತ ಮಾಡಿದ್ರು. ಈ ಪ್ರದೇಶದಲ್ಲಿ ಆ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಪವಿತ್ರವಾದ ಪುಷ್ಪಗಳಿದಾವೆ. ಆ ಹೂವು ಯಾಕಿಷ್ಟು ಪವಿತ್ರವಾಗಿದೆ ಅಂತ ಹೇಳುತ್ತಿರುವಿರಿ ಗುರುದೇವ? ಯಾಕಂದ್ರೆ ಆ ಹೂವು ತುಂಬಾನೇ ಶಕ್ತಿಯುತವಾದದ್ದು. ಅದನ್ನ ಬೇಡ್ಕೊಂಡ್ರೆ ಸದಾ ಸುಂದರವಾಗಿರ್ತಾರೆ ಅಂತ ಗಂಧರ್ವರು ಕೂಡ ನಂಬ್ತಾರೆ. ಇದು ಮಾನವರನ್ನ ಹೊರತುಪಡಿಸಿ ಮಾತ್ರ ಶಿವನನ್ನ ಒಲಿಸ್ಕೋಬೇಕು ಅಂತ ನಾಗಕುಲದವರು ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಆ ಪ್ರದೇಶನ ಕಾಪಾಡೋದಿಕ್ಕೆ ಸಾಕ್ಷಾತ್ ನಾಗರಾಜನೇ ಕಾವಲುಗಾರನಾಗಿದ್ದಾನೆ. ಮನುಷ್ಯರೇನಾದ್ರೂ ಅಲ್ಲಿ ಕಳ್ತನ ಮಾಡೋ ಪ್ರಯತ್ನ ಮಾಡಿದ್ರೆ ತಮ್ಮ ಪ್ರಾಣನ ಪಣಕ್ಕಿಟ್ಟು ಅದನ್ನ ರಕ್ಷಿಸ್ತಾರೆ. ಹಾಗಾಗಿನೇ ಇದುವರೆಗೂ ಆ ಪ್ರದೇಶಕ್ಕೆ ಯಾವ ರಾಜನು ಕೂಡ ಹೆಜ್ಜೆ ಇಟ್ಟೇ ಇಲ್ಲ. ಇನ್ನು ವಿವರವಾಗಿ ಹೇಳೋದಾದ್ರೆ ನಿಮ್ಮ ಪೂರ್ವಿಕರು ಕೂಡ ಈ ಶಾಸನವನ್ನ ಉಲ್ಲಂಘನೆ ಮಾಡಿ ಆ ಜಾಗಕ್ಕೆ ಹೋಗಿಲ್ಲ.